ಅವ್ರು ಈಗಂತ ಹೇಳ್ತೀನಿ, ನೀವು ರತ್ನಗಳನ್ನು ಸಿದ್ಧ ಮಾಡಿ, ಹಾಗೆ ಬಿಳಿಯ ವಸ್ತ್ರಗಳನ್ನು ಮತ್ತೆ ಭತ್ತದ ಹರಳುಗಳನ್ನು. ಈ ಭತ್ತದ ಹರಳು ಅಂತಂತಂದ್ರೆ ನೋಡ್ರಿ, ದೇವತೆಗಳಿಗೆ ಆಹ್ವಾನ ಮಾಡುವಂಥದ್ದು. ಭತ್ತದ ಹರಳು ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥನಿಗೆ ಕೊಟ್ಟಿರ್ತಾರೆ, ಹರಳು ಹರಳು ತರ ಇರ್ತದ, ಅದು ದೇವತೆಗಳಿಗೆ ಆಹ್ವಾನ ಮಾಡುವಂಥದ್ದು. ಎಲ್ಲಾದ್ರೂ ಮೆರವಣಿಗೆ ಹೋಗ್ಬೇಕು ಅಂತಂದ್ರೆ ಭತ್ತದ ಹರಳನ್ನು ಚೆಲ್ಕೊಂತ ಹೋಗ್ತಾರೆ, ದೇವತೆಗಳ ಆಹ್ವಾನ ಆಗುತ್ತೆ. ಕೆಲವಷ್ಟು ಮಂಗಳಕರವಾಗಿರುವಂತ ಏನು ವಸ್ತುಗಳು ನಮ್ಮ ಮನೆಯಲ್ಲಿ ಇರಬೇಕು. ಮಜ್ಜಿಗೆ ಕಡಿಯುವಂಥ ಕೋಲು, ಮತ್ತೆ ಸುಣ್ಣ, ಮತ್ತೆ ಗರ್ಬೆ ಹುಲ್ಲು, ನವಿಲುಗರಿ, ಅನ್ನ, ಒಂದು ಕೊಡಪಾನದಲ್ಲಿ ನೀರು, ಇವೆಲ್ಲ ಮನೆಯಲ್ಲಿ ಸದಾ ಕಾಲ ಇರಬೇಕು ಅಂತ ಹೇಳ್ತಾರೆ. ಇಲ್ಲ ಇನ್ನೊಂದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಯಾರಾದ್ರೂ ಮಂಡಕ್ಕಿ ಇರುತ್ತಲ್ಲ ಮನೆಯಲ್ಲಿ ಚೆಲ್ಲಿದ್ರೆ ಅದು ಭೂತ ಪ್ರೇತಗಳಿಗೆ ಆಹ್ವಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಂಡಕ್ಕಿ ತಿಂದ್ರೆ ಆದ್ರೆ ಮನೇಲಿ ಚೆಲ್ಲಬೇಡ್ರಿ. ಚೆಲ್ಲಿದ್ರೆ ನಾನಾ ಇದಕ್ಕೆ ನಾವು ದುಷ್ಟಶಕ್ತಿಗಳಿಗೆ ಆಹ್ವಾನ ಕೊಟ್ಟ